ದೇಶದ ಪ್ರತಿಯೊಬ್ಬರೂ ಕಾನೂನನ್ನು ಗೌರವಿಸುವುದರೊಂದಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪಟ್ಟಣದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರರವರು ಕರೆ. ದೇಶದ ಪ್ರತಿಯೊಬ್ಬರೂ ದೇಶದ ಕಾನೂನನ್ನು ಗೌರವಿಸುವುದರೊಂದಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವುದರೊಂದಿಗೆ ಸಾರ್ಥಕತೆಯ ಜೀವನ ನಡೆಸುವಂತೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಅವರು ಕರೆ ನೀಡಿದರು. ಪಟ್ಟಣದ ಶಾಂತಿ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಮಾಮರ ಚಾರಿಟಬಲ್ ಟ್ರಸ್ಟ್, ಶಾಂತಿ ಶಿಕ್ಷಣ ಸಂಸ್ಥೆ, ಶಾಂತಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು, ಬ್ಯಾಂಕ್ ಆಫ್ ಬರೋಡಾ ಮಳವಳ್ಳಿ ಶಾಖೆ, ಮಾಮರ ಸೌಹಾರ್ದ ಸಹಕಾರಿ ಸಂಘ, ಮೌಲ್ಯ ಸ್ವನಿಧಿ ಸಹಕಾರ ಸಂಘದ ಸಹಯೋಗದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ಸಾಕ್ಷರತಾ ಸಪ್ತಾಹ 2026ರ ಅಂಗವಾಗಿ ಶುಕ್ರವಾರ ಆಯೋಜಿಸಿದ್ದ ಆರ್ಥಿಕ ಸಾಕ್ಷರತೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮೂಲಕ ಅವರು ಚಾಲನೆ ನೀಡಿ ಮಾತನಾಡಿದರು. ಪ್ರತಿಯೊಬ್ಬರ ಜನನ ಪ್ರಮಾಣ ಪತ್ರದೊಂದಿಗೆ ಆರಂಭವಾಗಲಿರುವ ಕಾನೂನು ಸಾಯುವವರೆಗೂ, ಮರಣ ಪ್ರಮಾಣ ಪತ್ರ ಪಡೆಯುವವರೆಗೂ ಕಾನೂನು ಪಾಲನೆ ಮಾಡುವುದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ ಎಂದರು. ಈ ದಿಸೆಯಲ್ಲಿ ಹುಟ್ಟಿನಿಂದಲೇ ಪ್ರತಿಯೊಬ್ಬರು ಒಳ್ಳೆಯ ಸಂಸ್ಕಾರ ಕಲಿಯಬೇಕು, ಕಾನೂನು ಪಾಲನೆ ಮಾಡಬೇಕು. ಶೈಕ್ಷಣಿಕ ಹಂತದಲ್ಲಿ ಕಾನೂನು ಉಲ್ಲಂಘನೆಯಂಥ ಪ್ರಕರಣಗಳಿಗೆ ಭಾಗಿಯಾಗದಂತೆ ಜಾಗೃತರಾಗಿರಬೇಕು. ಸಮಾಜಮುಖಿಯಾಗಿ ಸೇವೆ ನೀಡುವ ಮೂಲಕ ಮಾದರಿ ಜೀವನ ನಡೆಸುವಂತೆ ಅವರು ಈ ಸಂದರ್ಭದಲ್ಲಿ ಸಲಹೆ ನೀಡಿದರು. ಆರ್ಥಿಕ ಸಾಕ್ಷರತೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖವಾಗಿದೆ. ಮಾಮರ ಚಾರಿಟಬಲ್ ಟ್ರಸ್ಟ್ನವರು ಇಂತಹ ಕಾರ್ಯಕ್ರಮ ಆಯೋಜನೆ ಮಕ್ಕಳ ಜೀವನಕ್ಕೆ ಸಾಧನೆಗೆ ಸ್ಫೂರ್ತಿಯಾಗಿದೆ. ಪ್ರತಿ ಕುಟುಂಬದ ಆರ್ಥಿಕ ಪ್ರಗತಿಗೆ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಅತ್ಯವಶ್ಯಕವಾಗಿವೆ. ಆರ್ಥಿಕ ಸಾಕ್ಷರತೆಯ ಜ್ಞಾನ ಅರಿವು ಇದ್ದವರು ಜೀವನದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಾಗುತ್ತಾರೆ, ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆಂದ ಅವರು ಈ ಸಂದರ್ಭದಲ್ಲಿ ಸಂಚಾರ ನಿಯಮಗಳು, ಸೈಬರ್ ವಂಚನೆ ಪ್ರಕರಣಗಳು, ದಿನನಿತ್ಯ ಜೀವನದಲ್ಲಿ ಬರುವಂತಹ ಕಾನೂನುಗಳ ಅದರ ಪಾಲನೆ ಎಂಬುದರ ಬಗ್ಗೆ ಅವರು ಮಾಹಿತಿ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತಹಸೀಲ್ದಾರ್ ಡಾಕ್ಟರ್ ಎಸ್.ವಿ. ಲೋಕೇಶ್ ಮಾತನಾಡಿ, ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಮತ್ತು ಬದಲಾವಣೆಯೊಂದಿಗೆ ಉನ್ನತ ಸಾಧನೆಯಂತೆ ಸಾಗಲು ಆರ್ಥಿಕ ಸಾಕ್ಷರತೆಯ ಅರಿವು ಪ್ರಮುಖವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮೊಬೈಲ್ ದುಶ್ಚಟಗಳಿಂದ ಮಕ್ಕಳು ಹೊರಬರಬೇಕು, ಅವಶ್ಯಕತೆಗಳನ್ನಾಗಿ ಬಳಕೆ ಮಾಡಬೇಕು, ಶೈಕ್ಷಣಿಕ ಹಂತದಲ್ಲಿ ಮಕ್ಕಳ ಜೀವನ ಶೈಲಿ ಹೇಗಿರಬೇಕು, ಸಾಧನೆ ಏನು ಮಾಡಬೇಕು ಎಂಬುದರ ಬಗ್ಗೆ ಅವರು ಈ ಸಂದರ್ಭದಲ್ಲಿ ಉತ್ಸಾಹದಾಯಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸೇವೆಗಳ ಕುರಿತು ವ್ಯವಸ್ಥಾಪಕ ಉದಯ್ ಕುಮಾರ್ ಹೊಸಮನಿ, ಆರ್ಥಿಕ ಸಾಕ್ಷರತೆ ಕುರಿತು ಸಂಯೋಜಕ ವಿನೋದ್ ವಿ ಜೋಶಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಉಪನ್ಯಾಸ ನೀಡಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಸಿ.ಎಂ. ನಾಗರಾಜು, ಎಂ.ಸಿ. ಶಿವಪ್ಪ, ಮಾಮರ ಚಾರಿಟಬಲ್ ಟ್ರಸ್ಟ್ ಮತ್ತು ಮಾಮರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಎಂ. ಶಿವಕುಮಾರ್ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಂತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂ.ಎಸ್. ಕೆಂಪಯ್ಯ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಮಾಮರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶಾಂತಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಪುಟ್ಟರಾಜು, ಅಪರ ಸರ್ಕಾರಿ ವಕೀಲರಾದ ಎಂ.ಎಸ್. ಶ್ರೀಕಂಠಸ್ವಾಮಿ, ಮೌಲ್ಯ ಸ್ವನಿಧಿ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಬಬ್ರುವಾನ, ಮಾಮರ ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕರಾದ ಮಂಟೇಸ್ವಾಮಿ, ಮುಖ್ಯ ಕಾರ್ಯಾಧಿಕಾರಿ ರಮ್ಯಾ ಎಸ್, ಸಿಬ್ಬಂದಿಗಳಾದ ಸುಬ್ರಹ್ಮಣ್ಯ, ರಾಜಶೇಖರ್, ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಅಂದರೆ ಆನ್ಲೈನ್ ಫ್ರಾಡು ಮತ್ತು ಸೈಬರ್ ಕ್ರೈಮು ಇತ್ತೀಚೆಗೆ ತುಂಬ ಆಗ್ತಾ ಇದೆ. ಅದರಿಂದಾಗಿ ಜೋಪಾನವಾಗಿದೆ. ಮೊಬೈಲ್ನ ಬಳಸಬೇಕಾದ್ರೆ ಅದನ್ನು ಗುಣಗಳು ಅವಗುಣಗಳು ಎಲ್ಲ ಇರುತ್ತೆ. ಅದನ್ನು ಬೇಕಾದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ, ಬೇಡದಕ್ಕೆ ಅದನ್ನು ಹೆಚ್ಚಾಗಿ ಉಪಯೋಗಿಸ್ಬೇಡಿ. ಓದೋದ ಕಡೆ ಹೆಚ್ಚಿಗೆ ಗಮನ ಕೊಡಿ. ಅದೇ ರೀತಿ ಕಾನೂನು ಬಗ್ಗೆ ಹೇಳೋದಾದರೆ, ಕಾನೂನು ಅರಿವು ಬಗ್ಗೆ ಹೇಳೋದಾದರೆ ಕಾನೂನು ಸೇವಾ ಸಮಿತಿ ಅಂತ ಬೋರ್ಡ್ ಇದೆ, ನೋಡಿರ್ಬೋದು. ಈ ಕಾನೂನು ಸೇವಾ ಸಮಿತಿ ಅಂದರೆ ಏನು ಅಂತ ನೋಡೋದಾದರೆ, ಕಾನೂನು ಸೇವಾ ಸಮಿತಿಯಲ್ಲಿ ಕಾನೂನು ಅರಿವು ಮತ್ತು ನೆರವು ಎರಡೂ ಇದೆ. ಕಾನೂನು ಅರಿವು ಅಂತಂದರೆ ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಒಂದು ಸಣ್ಣ ಪುಟ್ಟ ಕಾನೂನುಗಳ ಬಗ್ಗೆ, ಅಂದರೆ ಜನಗಳಿಗೆ ಯಾವುದು ಮೂಲಭೂತ ಕಾನೂನುಗಳು ಬೇಕಾಗಿದೆ ಅದ್ರ ಬಗ್ಗೆ ಹೇಳೋ ಅಂಥದ್ದು. ಅದೇ ರೀತಿ ಕಾನೂನು ನೆರವು ಅಂತಂದರೆ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿರುತ್ತೆ,
ಕಾನೂನಿನಿಂದ ಅವನು ವಂಚಿತ ಆಗಿರ್ತಾನೆ. ಯಾಕೆ ವಂಚಿತ ಆಗಿರ್ತಾನೆ ಅಂದರೆ ನ್ಯಾಯಾಲಯಕ್ಕೆ ಬಂದರೆ ಅವನಿಗೆ ನ್ಯಾಯಾಲಯದ ಶುಲ್ಕವನ್ನು ಪಾವತಿ ಮಾಡಬೇಕು ಮತ್ತು ವಕೀಲರಿಗೆ ಫೀಸನ್ನು ಕೊಡಬೇಕು ಅಂತೇಳಿ ಅವನು ನ್ಯಾಯಾಲಯಕ್ಕೆ ಬರಲ್ಲ. ಅವನಿಗೇನು ಅನ್ಯಾಯ ಆಗಿರುತ್ತೆ ಅದನ್ನೇ ಸಹಿಸ್ಕೊಂಡು ಅವನಿರ್ತಾನೆ. ಆ ಸಂದರ್ಭದಲ್ಲಿ 1987ರಲ್ಲಿ ಒಂದು ಕಾನೂನು ಸೇವಾ ಸಮಿತಿ, ಕಾನೂನು ಸೇವಾ ಪ್ರಾಧಿಕಾರ ಅಂತೇಳಿ ರಚನೆ ಆಯಿತು. ಇದರ ಉದ್ದೇಶ ಇಷ್ಟೇ, ಅಂಥ ವ್ಯಕ್ತಿ, ಒಬ್ಬ ಕಟ್ಟಕಡೆಯ ವ್ಯಕ್ತಿ ಯಾರಿರ್ತಾರೆ, ಒಂದು ಕಾನೂನಿನಿಂದ ವಂಚಿತ ಆಗಿರೋಂಥ ವ್ಯಕ್ತಿ, ಅಂಥ ವ್ಯಕ್ತಿಗೆ ನಮ್ಮ ಕಾನೂನು ಸೇವಾ ಸಮಿತಿಯಿಂದ ಒಂದು ನೆರವನ್ನು ಕೊಡುವಂತಹ ಒಂದು ಉದ್ದೇಶ ಇದಿರುತ್ತೆ. ಅದರಿಂದ ಈ ಕಾನೂನನ್ನು ಗೌರವಿಸಿ, ಯಾಕೆಂದರೆ ಇವಾಗ ಕಾನೂನು ಬೇಡ ಅಂತ ಅನ್ಕೋಬೋದೇ ನೀವು. ನಾವು ಹುಟ್ಟಾಗಿಂದನೇ ಕಾನೂನು ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಬರ್ತ್ ಸರ್ಟಿಫಿಕೇಟು, ನಾವು ಹುಟ್ಟಾಗಿಂದನೇ ಬರ್ತ್ ಸರ್ಟಿಫಿಕೇಟು, ನಾವು ಬರ್ತ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಅಂತಂದರೆ ಕರೆಕ್ಟ್ ಟೈಮಲ್ಲಿ 30 ದಿನದಲ್ಲಿ ಆನಂತರ ಕೋರ್ಟಿಗೆ ಬರಬೇಕು. ಕೋರ್ಟಿಗೆ ಬಂದು ಬರ್ತ್ ಸರ್ಟಿಫಿಕೇಟ್ ತಗೋಬೇಕು. ಆವಾಗಿಂದನೇ ಕಾನೂನು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತದೆ. ಆದರೆ ಸತ್ತ ನಂತರನೂ ಬಿಡೋದಿಲ್ಲ. ಆಮೇಲೆ ಡೆತ್ ಸರ್ಟಿಫಿಕೇಟ್ ಅಂತ ಬರ್ತದೆ, ಆವಾಗ ಖಾತೆ ಮಾಡ್ಸೋಕ್ಕೆ ಅಥವಾ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಎಲ್ಲದಕ್ಕೂ ಡೆತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಆವಾಗಲೂ ಕಾನೂನು ನಮ್ಮನ್ನ ಬಿಡೋದಿಲ್ಲ, ಸತ್ತವ್ರನ್ನ ಬಿಡೋದಿಲ್ಲ, ಅವ್ನ ಮನೆಯವ್ರನ್ನೂ ಕಾಡ್ತಾ ಇರುತ್ತೆ. ಅದರಿಂದ ಈ ಕಾನೂನನ್ನು ಗೌರವಿಸಿ. ಈಗ ನೋಡಿ, ಆರ್ಥಿಕವಾಗಿ ಒಂದು ಸಾಕ್ಷರತೆ, ಆರ್ಥಿಕವಾಗಿ ಒಂದು ಸದೃಢಗೊಂಡ್ರೆ ನೀವು ನಿಮ್ಮ ಮನೆನ, ನಿಮ್ಮ ಕುಟುಂಬನ, ತದನಂತರ ರಾಜ್ಯನ, ದೇಶನ್ನೇ ಸದೃಢಗೊಳಿಸ್ತಾ ಇದೆ. ಬರೀ BA ಮಾಡಿದವರು ಕೂಡ IAS ಆಫೀಸರ್ ಆಗಿರ್ತಾರೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಇದು ಸ್ಫೂರ್ತಿ. ಇದು ನಿಮಗೆ ಈ ಟೈಮ್ ಇದೆಯಲ್ಲ, ಇದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ನೀವು. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಇದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋದನ್ನ ಸುಮ್ಮನೆ ವ್ಯಾಖ್ಯಾನದಂತೆ ನಾವು ನೋಡ್ದಲೇ ಅದನ್ನು ಬಹಳ ಅರ್ಥಪೂರ್ಣವಾಗಿ ನಿಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡ್ರೆ ಮಾತ್ರ ಎಲ್ಲದಕ್ಕೂ ನಾಂದಿ ಆಗುತ್ತೆ, ಭದ್ರ ಬುನಾದಿ ಆಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಸ್ಟ್ ಅದನ್ನು ಓದಬೇಕು, ಅದರ ಮಹತ್ವವನ್ನು ಅರ್ಥಕೊಳ್ಬೇಕು. ಅದರಲ್ಲೇ ಎಲ್ಲವೂ ಕೂಡ ಅಡಗಿದೆ. ಯಾವುದೇ ಲಾ, ಒಂದು ಆರ್ಡರ್ ಇರ್ಬೋದು, ಸರ್ಕ್ಯುಲರ್ ಇರ್ಬೋದು, ಆಕ್ಟ್ ಇರ್ಬೋದು, ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ಎಲ್ಲದೂ ಕೂಡ ಕಾನ್ಸ್ಟಿಟ್ಯೂಷನ್ ಒಳಗಡೆನೇ ಇರಬೇಕು, ಅದರ ಮಿತಿಯಲ್ಲೇ ಇರಬೇಕು. ಹಾಗಾಗಿ ಅದನ್ನು ಮೊದಲು ಓದಿ, ತದನಂತರ ಎಲ್ಲ ನಮ್ಮ ದೇಶದ ಕಾನೂನನ್ನ ಒಂದೊಂದಾಗಿ ಕುತ್ಕೊಂಡು ಓದಿ. 1970-71 ಮಾಡಿರ್ತಕ್ಕಂಥ ಪೈಲ ನಾಗೇಗೌಡರು ಸಂಸ್ಥಾಪಕರಾಗಿರ್ತಕ್ಕಂಥದ್ದು ಇವತ್ತು ಕೂಡ ಸಣ್ಣ ಪುಟ್ಟ ಅಮೆಂಡ್ಮೆಂಟ್ ಅಂತ ತಿದ್ದುಪಡಿ ಮಾಡ್ಕೊಳ್ತೀವಿ. ಆದರೂ ಕೂಡ ಆ ಫ್ರೇಮ್ ಆಫ್ ದಿ ಪೈಲ ಒಳಗಡೆನೆ ಮೆಂಬರ್ ಸೆಟ್ ಇರಬೇಕು ಅಂತ ಇರ್ಬೋದು, ಮತ್ತೊಂದು ಇರ್ಬೋದು, ಇವೆಲ್ಲ ಇದ್ದಾವೆ. ನಮ್ಮ ಕೋರ್ಟ್ಗಳಲ್ಲಿ ನೋಡಿದಿರ್ತಾವೆ. ಅದರಲ್ಲೂ ಇತ್ತೀಚೆಗೆ ತಾವ್ಯಾರು ಹೆಣ್ಮಕ್ಳು ಬೇಜಾರು ಮಾಡ್ಕೊಂಬೇಡಿ, ಡೈವರ್ಸ್ ಕೇಸ್ಗಳು ನಾನು ದಾರಿಲಿ ಹೋಗಿ ನೋಡ್ತೀನಿ, 100 ಜನ ನಿಂತಿರ್ತಾರೆ ಕೋರ್ಟ್ ಹತ್ರ. ಬೇಗ ತೀರ್ಮಾನ ಕೊಡೋದಿಲ್ಲ ಜಡ್ಜ್ಗಳು. ಕಾರಣ ಏನು? ಒಂದು ಸಣ್ಣ ಪುಟ್ಟ ಒಂದು ಚೆಕ್ ಕೇಸ್ ಕೊಟ್ಟರೆ 20 ವರ್ಷ ಮಾಡ್ತಾರೆ. ಅಂದ್ರೆ ಅರ್ಥ ಲಾಯರ್ಗಳಿಗೆ ಸಂಬಂಧ ಆಗಲಿ. ಬೇಗ ಕೇಸ್ ಅಡ್ಮಿಷನ್ ಮಾಡ್ಕೊಳ್ಳುವಾಗಲೇ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಸೂಕ್ತ.